ನಾವು ಇವತ್ತು ತುಪ್ಚಿ ಬಬಲೇಶ್ವರದಿಂದ ಅದನ್ನು ತುಂಬಿಸಲಿಕ್ಕೆ ಯೋಜನೆ ರೂಪಿಸ್ಕೊಂಡಿದ್ದೀವಿ. ಇದು ಟೇಲೆಂಟ್ ಆಗಿದ್ದು ಇದು ಮತ್ತು ಜಾಲಗಿರಿ ಎರಡೂ ಕೆರೆಗಳಿಗೆ ಭಾಳ ಕಷ್ಟ ಆಗಿತ್ತು, ನೀರು ಬರ್ತಿರಲಿಲ್ಲ. ಇವತ್ತು ಅದನ್ನು 5 ಮೋಟ್ರ್ ಚಾಲೂ ಮಾಡಿಸಿ ಇವತ್ತೊಂದು ದಿವಸ ನೀರನ್ನು ಹರಿಸಿ ಇವತ್ತು ಗಂಗೆಯಾಳ ಕೆರೆ ತುಂಬಿದೆ. ಈ ಕೆರೆಯನ್ನು ನಾನು ಮಾಡಿದ್ದು ನಾನೇ. ಹಿಂದೆ ನಾನು 20 ವರ್ಷದ ಹಿಂದೆ ಇದು ಭಾಳ ವರ್ಷಗಳ ಕಾಲ ಕೋರ್ಟು ಕಚೇರಿಯಾಗಿ ತೊರಗಿ ಕುಲಕರ್ಣಿ ಅವ್ರದ್ದು ಇದು ಆಗಿತ್ತು, ಕೆರೆ ಮಾಡಿದ್ದೆ. ಈಗ ಅದನ್ನು ಕೆರೆ ತುಂಬಿಸಿ ಬಾಗಿನರ್ಪಣೆ ಮಾಡುವಂಥದ್ದು ಭಾಳ ಒಂದು ಖುಷಿಯಾದ ಸಂಗತಿ. ಇವತ್ತು ತುಪ್ಚಿ ಬಬಲೇಶ್ವರದ 3,600 ಕೋಟಿ ರೂಪಾಯಿ ಯೋಜನೆ, ಸುಮಾರು 1,15,000 HP ಮೋಟರ್ಸು, ಇವತ್ತು 6.3 TMC ನೀರು ಒಂದೇ ಒಂದು ಹೋಬಳಿಗೆ ಇವತ್ತು ಬರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ಈ ಯೋಜನೆ ಈಗ FIC ಕೂಡ ನಡೀತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಹೊಲಗಳಿಗೂ ಕೂಡ ನೀರು ಕೊಡುವಂಥ ಕೆಲಸವನ್ನು ಕೂಡ ತುಂಬಿಸಿ ಮಾಡ್ತಾ ಇದ್ದೀವಿ. ಇವತ್ತು ಒಟ್ಟಾರೆ ಈ ಜಿಲ್ಲೆಯಲ್ಲಿ ಮೊದಲ 2 ಸ್ಥಾವರಗಳಿತ್ತು, ಈಗ ನಾವು 10 ಬಂದಮೇಲೆ 10 ಸ್ಥಾವರಗಳು ಮಾಡಿದ್ವಿ. 1,000 ಕಿಲೋಮೀಟರ್ ಮೇನ್ ಕೆರೆಗಳನ್ನು ಮಾಡಿದ್ವಿ. ಸುಮಾರು 14,000 ಕೋಟಿ ರೂಪಾಯಿ ಯೋಜನೆಗಳಿಗೆ ನಾವು ಚಾಲನೆ ಕೊಟ್ಟಿದ್ವಿ. ಅದು ಬಿಜಾಪುರ ಮೇನ್ ಕೆನಲ್ ಇರ್ಬೋದು, ಅಥವಾ ನಮ್ಮ ಮಲ್ಗಾನ್ ಕೆನಲ್ ಇರ್ಬೋದು, ನಮ್ಮ ಬಬಲೇಶ್ವರ ಕೆನಲ್ ಇರ್ಬೋದು, ತುರ್ಗುಂದಿ ಎಕ್ವಾಡಕ್ಟ್ ಇರ್ಬೋದು, ತುರ್ಗುಂದಿ ಕೆನಲ್ ಇರ್ಬೋದು, ಹೀಗೆ ಎಲ್ಲ ಕಡೆಯೂ ಕೆರೆಗಳು ತುಂಬುವಂಥ ಯೋಜನೆಗಳು ಮಾಡೋ ಮೂಲಕ ಕೃಷಿ ಮಾಡಿದ್ದೀರಿ. ಮುಂದೆ ಬರುವಂಥ ದಿವಸದಲ್ಲಿ ಎಲ್ಲ ಮಳೆಗಾಲದಲ್ಲಿ ಹಳೆಗಳನ್ನು ತುಂಬುವಂಥ ಒಂದು ಯೋಜನೆಯನ್ನು ಕೂಡ ನಾನು ಮುಂದೆ 2020 ಕೃಷಿ ಸರ್ಕಾರ ಸಬ್ಮಿಟ್ ಮಾಡಿದ್ದೀವಿ. ಅದನ್ನು ಕೂಡ ಒಂದು ದಿವಸ ಹಳೆಗಳು ಸುಮಾರು 156 ಹಳೆಗಳು ಬರ್ತವೆ. ಆ ಹಳೆಗಳಿಗೆ ಒಂದು ಔಟ್ಲೆಟ್ ಕೊಟ್ಟು ಹಳೆಗಳು ನೀರು ಬಿಟ್ಟು ಅಲ್ಲಿ ಮೊದಲು ನಾನು 500 ಮೀಟ್ರಿಗೆ ಒಂದೊಂದು ಚೆಕ್ ಡ್ಯಾಮ್ ಮಾಡಿದ್ದೆ. 1 ಮೀಟರ್ ಚೆಕ್ ಡ್ಯಾಮ್, ಈಗ ಅದು ಫಾಸ್ಟ್ ಜಾಸ್ತಿ ಆಯಿತು. ಹೀಗಾಗಿ ಜಾಸ್ತಿ ಆದಮೇಲೆ ಒಂದು 1,000 ಕಿಲೋಮೀಟರ್ ಒಂದು ಚೆಕ್ ಡ್ಯಾಮ್ ಮಾಡೋ ಮೂಲಕ ಆ ಹಳೆಗಳಿಗೂ ನೀರನ್ನು ಒಂದು ಪ್ರಯೋಗ ಇದು. ಅದು ನೀರು ಕೊಟ್ಟರೆ ಅದನ್ನು ಅಂತರ್ಜಲ ಈ ನೀರು ಹಿಂಗೂ ಹಳೆಗಳು ನೀರು ಅಥವಾ ಹಳೆಗಳನ್ನೆಲ್ಲನೂ ನಾವು ಏನು ಗಿಡಗಂಟಿ ಇದಾವೆ ಅದನ್ನು ಇದು ಮಾಡಿಸಿ ಅದನ್ನು ಎನ್ಕ್ರೋಚ್ಮೆಂಟ್ ತಗಿಸಿ ಹೂಳನ್ನು ತೆಗೆದು ಇವತ್ತು ಆ ನೀರನ್ನು ಹರಿಸಿ ಆ ನೀರನ್ನು ಅಲ್ಲಿ 1,000 ಮೀಟರ್ಗೆ ಅದನ್ನು ಇಟ್ಕೊಂಡು ಮುಂದೆ ಪಾಸ್ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಹಳೆಗಳು ಒಂದೊಂದು 2 ಅಡಿ 7, 6, 8 ಹಳೆಗಳಿಗೆ ಕೆರೆ ತುಂಬೋ ಥರ ಅದನ್ನು ಕಡಿಮೆ ಮಾಡಿದರೆ ಇದು ಡಬಲ್ ಇಫೆಕ್ಟ್ ಆಗುತ್ತೆ. ಕೆರೆ ತುಂಬುವುದರಿಂದ ಸಾಕಷ್ಟು ಅನುಕೂಲ ಆಗಿದೆ ಜಿಲ್ಲೆಗೆ. ಆ ಹಳೆಗಳನ್ನ ಒಂದು ತುಂಬಿ ಇವತ್ತು ಶುರು ಮಾಡೋದ್ರಿಂದ ಜಾಸ್ತಿ ಒಂದು ಅನುಕೂಲ ಆಗ್ತದೆ. ಇದನ್ನು ಭಾಳ ಹಿಂದೆ ನಾನು ರೂಪಿಸಿದ್ದೀನಿ. ಅದನ್ನು ಕರ್ನಾಟಕಗಳಿಂದ ನಾವು ಅದು ಇದು ಮಾಡಲಿಕ್ಕಾಗಿಲ್ಲ. ಈಗ ಮುಂದೆ ಅದನ್ನು ನಾವು ಸರ್ಕಾರದಿಂದ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದೊಂದು ಆಯ್ತಂದರೆ ಬಿಜಾಪುರ ಜಿಲ್ಲೆ ಅಂತರ್ಜಲದಾಗ ಈ ದೇಶದಲ್ಲಿ ಒಂದು ಮಾಡಲ್ ಆಗ್ತದೆ. ಸರ್, ಸುರ್ಜೇವಾಲ ಅವರು ಸಭೆ ಮಾಡ್ತಿರೋದಕ್ಕೆ BJP ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಏನು ಸಭೆ ಮಾಡಿದ್ದೆ? ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ. ಅಧಿಕಾರಿಗಳ ಜೊತೆ ಯಾರು ಸಭೆ ಮಾಡಿಲ್ಲ. ಶಾಸಕರು ಅಧಿಕಾರಿಗಳ ಜೊತೆ ಅವರು ಸುರ್ಜೇವಾಲ ಯಾವ ಸಭೆ ಮಾಡೋದು ಪ್ರಶ್ನೆ ಬಂದಿಲ್ಲ, ಮಾಡಿಲ್ಲ. ಅವರು ಈಗ ಪಕ್ಷದ ಶಾಸಕರು ಕೂಡ ಮಾಡ್ತಾರೆ. BJP ಉಸ್ತುವಾರಿ ಬಂದಿರ್ತಾರೆ. 2 ಸಲ ನೋಡಿಲ್ಲ ನೀವು ಟಿವಿಯಾಗ, ನೀವೇ ತೋರಿಸಿಲ್ಲ. BJP ಉಸ್ತುವಾರಿ ಬಂದಾಗ ಅವ್ರು MLAಗಳನ್ನ ಮಂತ್ರಿಗಳು ಭೇಟಿಯಾಗಿಲ್ಲ. ತಪ್ಪೇನಿದೆ ಒಂದು ಸರ್ ಭೇಟಿಯಾಗಿ ಒಂದು ಶಾಸಕರ ಅವರ ಬೇಡಿಕೆಗಳನ್ನ ಅವ್ರಿಗಿರುವಂಥದ್ದು ಅವೆಲ್ಲನೂ ಕೂಡ ಇದು ಮಾಡ್ತಾರೆ. ಈಗ ಯತ್ನಾಳ್ ಸರ್ ಆರೋಪ ಮಾಡಿದ್ರೆ ಸರ್ ಕಲೆಕ್ಷನ್ ಬಂದಿದ್ದಾರೆ ಇಲೆಕ್ಷನ್ಗೋಸ್ಕರ, ಬಿಹಾರ್ ಎಲೆಕ್ಷನ್ಗೆ. ನಾಳೆ ಅವ್ರದ್ದು ನಾನೇ ಆರೋಪ ಮಾಡ್ತಾ ಇದ್ದಾರೆ ಸರ್. ನಾಲ್ವಡಿ ಕೃಷ್ಣರಾಜ ಒಡೆಯವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನ ತಂದೆಯವರ ಪುಣ್ಯತಿಥಿ, ಅದೇ ರೀತಿ ಭದ್ರನಾಥ ಶಿವಗಳ ಜನ್ಮದಿನ, ಬಂಗಾರಮ್ಮ ಸಜ್ಜನ ಹಳಕಟ್ಟಿಯವರ ಸ್ಮಾರಕವನ್ನು ಕಾರ್ಯಕ್ರಮ ಮಾಡ್ತಿದ್ರು ಸಹ. ಅದಕ್ಕೆ ಪ್ರತಿ ವರ್ಷ ಒಬ್ಬರು ಹಿರಿಯರು ಗಣ್ಯರು ತುಂಬಿಸಬಂದ ಅದನ್ನು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನ ತುಂಬಿಸ್ತಾರೆ. ಈ ಸಲ ನಮ್ಮ ಹಿರಿಯ ನಾಯಕರು, ನಮ್ಮ ದೇಶದ ಹಿರಿಯ ನಾಯಕರು, ವಿರೋಧ ಪಕ್ಷದ ವಿಧಾನಸಭೆ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ AICC ಅಧ್ಯಕ್ಷರು ಕೂಡ ಅವರು ಬಂದು ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ದೇಶಿಸಿ ನಮ್ಮ ಮಾತುಗಳನ್ನು ಸಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಜಾಸ್ತಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ಹಳೆ ಮೈಸೂರು ಭಾಗ ಅಂತ ಏನಂತೀವಿ ನಾವು, ದಕ್ಷಿಣ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಕನ್ನಡ, ಸೈನ್ಸು ಎಲ್ಲನೂ ಕೂಡ ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಈಗ ತುಪ್ಚಿ ಬಬಲೇಶ್ವರ 3,600 ಕೋಟಿ ರೂಪಾಯಿ ಯಾರು ಮುಖ್ಯಮಂತ್ರಿ ಕೊಡ್ತಿದ್ರ ಹಾಗಾಗಿ ಅವರು ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅನ್ನಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, 5 ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಅವರು ಸಿದ್ದರಾಮಯ್ಯನವರು 5 ವರ್ಷ 13-18 ಮತ್ತು ಈಗ ಅವರು ಸೇವೆ ಮಾಡಿದ್ದಾರೆ. ಇಬ್ಬರು
ನಾಲ್ವಡಿ ಕೃಷ್ಣರಾಜರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ದೊಡ್ಡ ಸೇವೆ. ಸರ್, ಈಗ ಟೀಕೆ ಮಾಡ್ತಾ ಇದ್ದಾರೆ, ಹೇಳಿಕೆ ಸರಿಯಲ್ಲ ಅಂತೇಳಿ. ಹಾಗೆ ಆ ಅರ್ಥದಲ್ಲಿ ಬಾಬು ಸರ್ ಅಂದರೆ ಅವರು ಮಾಡಿದ್ರು. ನಾಲ್ವಡಿ ಕೃಷ್ಣರಾಜರು ಅವ್ರು ಬರೀ ಹಳೆ ಮೈಸೂರಿಗೆ ಮಾಡಿದ್ದಾರೆ, ಈ MP ಚುನಾವಣೆಯಲ್ಲಿ ಫೇಕ್ ವೋಟಿಂಗ್ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರಿಗೆ ಮಾಹಿತಿ ಇದ್ದಾಗೆ ಮಾತಾಡಿರ್ತಾರಲ್ಲ, DK ಶಿವಕುಮಾರ್ ಅವ್ರ ಮಾಹಿತಿಯನ್ನು ಅದನ್ನು ಬಹಿರಂಗ ಪಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡ್ರಿ ಅದನ್ನ. ರಸಗೊಬ್ಬರದ ಸಮಸ್ಯೆ ಒಂದು ಸರ್. ಜಿಲ್ಲೆ ಬಹಳಷ್ಟು ಸಮಸ್ಯೆ. ರಸಗೊಬ್ಬರ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ್ದು. ಹಾಂ ಸರ್, ಈಗಾಗಲೇ ಅದನ್ನು ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ. ಈಗ ಯೂರಿಯಾದ ಕೊರತೆ ನಾವು ಇದು ಮಾಡಿದ್ದೀವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ಬಿಡುಗಡೆ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾವು ಭಾಳಷ್ಟು ಜಾಗೃತಿ ಇದು ಮಾಡಿದ್ದೀವಿ. ಇದನ್ನು ಕೂಡ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಆದರೆ ಬಟ್ ಅದು ಸಾಲದಿಲ್ಲ ಸರ್. ಇದು ಯಾರ ಇದು ವೈಫಲ್ಯ? ಅದು ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಕೇಳಬೇಕಲ್ಲ. ರೈತರ ಆದಾಯ ದ್ವಿಗುಣ ಮಾಡುವಂಥದ್ದು ಎಲ್ಲ ಹೇಳ್ತಿದ್ರು ನರೇಂದ್ರ ಮೋದಿ ಅವರು. ರಸಗೊಬ್ಬರ ಕೊಡಕ್ಕೆ ಆಗ್ತಿಲ್ಲ ನರೇಂದ್ರ ಮೋದಿ ಅವರಿಗೆ. ಯತ್ನಾಳ್ ಅವ್ರು ಕೇಳ್ರಿ. ಜ್ಞಾನ ಇರೋ ಮಾಡಿ ಅದ್ರ ಜೊತೆಗೆ ಬೇರೆ ಗೊಬ್ಬರ ತಗೊಂಡ್ರೆ ಮಾತ್ರ ಅದನ್ನು ಕೊಡೋದು, ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅಂಥವಕ್ಕೆಲ್ಲ ಕಡಿವಾಣ ಹಾಕ್ತೀವಿ. ನಾನು ನಿರ್ದೇಶನ ಕೊಡ್ತೀನಿ, ಅಂಥವೆಲ್ಲ ಮಾಡೋಕ್ಕಾಗಲ್ಲ. ಅಂಥವೆಲ್ಲನೂ ಕೂಡ ಕಾಳು ಸಂತೆಯಲ್ಲಿ ಮಾರುವಂಥದ್ದಾಗಲಿ, ಹೆಚ್ಚಿಗೆ ರೇಟ್ ತೊಗೊಳ್ಳೋಂಥದ್ದಾಗಲಿ, ಅಥವಾ ಇದನ್ನು ತೊಗೊಂಡ್ರೆ ಇದನ್ನು ಕೊಡ್ತೀವಿ ಅನ್ನೋದಾಗಲಿ ಇದೆಲ್ಲ ನಡೆಯೋದಲ್ಲ. ಇದಕ್ಕೆ ನಾನು ಸ್ಪಷ್ಟವಾದಂಥ ನಿರ್ದೇಶನ ಕೊಡ್ತೀನಿ. ಅಂಥವ್ರು ಯಾರು ಮಾಡಿದರೆ ಅವ್ರನ್ನ ಮೇಲೆ ಕೇಸ್ ಬುಕ್ ಮಾಡಿ ಒಳಗೆ ಹಾಕಿ ಕೆಲಸ ಮಾಡ್ತೀನಿ.